as my children. ಪಾಪ ನಿವೇದನೆ ಆಗಲಿ. ಫಾದರ್, ನನ್ನ ಹೆಸರು ಲೀಲಾ. ನನ್ನ ಸಮಸ್ಯೆ ಏನು ಅಂದ್ರೆ ನಂಗೆ ಒಬ್ಬ ಹುಡುಗನ ಜೊತೆ ಪ್ರೀತಿಯಾಗಿದೆ. ಈ ವಯಸ್ಸಿನಲ್ಲಿ ಪ್ರೀತಿ ಉಂಟಾಗೋದು ಸಹಜ. ಅದನ್ನ ನೀವು ಅಂದ್ಕೊಂಡ ಹಾಗೆ ಪ್ರೀತಿನೇ ಸಮಸ್ಯೆ ಆಗೋದಕ್ಕೆ ಎಂದು ಸಾಧ್ಯ ಇಲ್ವಲ್ಲ ಮೈ ಚೈಲ್ಡ್. ಹೌದು ಫಾದರ್, ಸಮಸ್ಯೆ ಪ್ರೀತಿ ಅಲ್ಲ, ಧರ್ಮ. ಇರ್ಲಿ, ಹುಡುಗ ಯಾರು? ಯಾವ ಧರ್ಮ? ಫಾದರ್, ನನ್ನ ಹೆಸರು ಚಾರ್ಲಿ. ಯಾರು ಅದು? ಲೀಲಾ ಅಂತ ಬೇರೆ ಧರ್ಮದ ಹುಡುಗಿ ಅಂತ ಇವನ್ ಹೇಳ್ತಾ ಇದ್ದ. ಏನಪ್ಪ, ನನ್ ಕೈ ಕಾಲೇ ಆಡ್ತಾ ಇಲ್ಲ. ನೀನ್ ಮಾಡೋದು ಸರಿಯೇನೋ? ಅಮ್ಮ, ನಾನ್ ಮಾಡಿದ್ ಸರಿನಾ ತಪ್ಪ ಅಂತ ನನಗೆ ಗೊತ್ತಿದೆ. ಆದ್ರೆ ಅಣ್ಣ ಮಾಡಿದ್ ಸರಿ ಇಲ್ಲಮ್ಮ. ಫಾದರ್ ಸ್ಥಾನದಲ್ಲಿರೋ ವ್ಯಕ್ತಿ ಆ ಸ್ಥಾನಕ್ಕೆ ಗೌರವ ಕೊಡ್ಬೇಕು. ತಪ್ಪು ಮಾಡಿರೋ ವ್ಯಕ್ತಿನ ಕ್ಷಮಿಸ್ಬೇಕು, ಒಳ್ಳೆದನ್ನ ಬೆಂತಟ್ಬೇಕು. ಸಮಾಧಾನ ಮಾಡಂತ ಫಾದರ್ ಆ ಸ್ಥಾನ ಬಿಟ್ಟು ಬಂದ್ರೆ ಏನ್ ಅರ್ಥ? ನಾನು ಚರ್ಚ್ ಫಾದರ್ ಆಗೋಕ್ಕೂ ಮುಂಚೆ ನಿಮ್ಮ ಅಣ್ಣ, ಅದನ್ನ ಮರಿಬೇಡ. ನೀನು ಪ್ರೀತಿಸ್ತಿದ್ದೀನಿ ಅಂತ ಅಂದ್ಕೊಂಡಿದ್ಯಲ್ಲ ಹುಡುಗಿ, ಅವರಪ್ಪ ನಂಗೆ ಚೆನ್ನಾಗಿ ಗೊತ್ತು. ನಮ್ ಧರ್ಮ ಕಂಡ್ರಾಗೋಲ್ಲ, ಅವನಿಗೆ ಪೂರ್ತಿ ಬೀಳ್ತಾನೆ. ನೋ ಚಾರ್ಲಿ, ಡೋಂಟ್ ಗೆಟ್ ಟ್ರ್ಯಾಪ್ಡ್. ಈ ಪ್ರೀತಿ ಸುಳಿ ಸಿಗ್ತವ್ರಿಗೆ ಕಣ್ ಕಾಣಲ್ಲ. ನನಗೆ ಆ ಹುಡುಗಿ ನೋಡಿದ ತಕ್ಷಣ ಕಾಣಿಸಿದ್ದು ಪ್ರೀತಿನೇ ಹೊರತು ಧರ್ಮ ಅಲ್ಲ. ಪ್ರತಿಯೊಬ್ಬರಿಗೂ ಧರ್ಮ ಜೊತೆಗೆ ಇರ್ಬೇಕು ಹೊರತು ಎದುರಾಗಬಾರ್ದು. ಅಯ್ಯೋ, ಏನೋ ಹಠ ನಿಂದು. ಸರಿ ಆಯ್ತು, ನಾವೀಗ ನಿಮ್ ದಾರಿಗೆ ಬರ್ತೀವಿ. ಆದ್ರೆ ಅದಕ್ಕೂ ಮುಂಚೆ ಅವರು ನಮ್ ದಾರಿಗೆ ಬರ್ತಾರ? ಅವ್ರು ನಮ್ ಧರ್ಮ ಅನುಸರಿಸ್ತಾರ? ಒಂದ್ ವೇಳೆ ಆ ಮನೆಯವ್ರಿಗೆ ಬಂದು ನಮ್ ಧರ್ಮಕ್ ಬನ್ನಿ ಅಂದ್ರೆ ನೀವು ಹೋಗ್ಬಿಡ್ತೀರಾ? ಬರೀ ಒಂದ್ ಚೌಕಟ್ಟಿನಲ್ಲಿ ಬದುಕ್ತಾ ಇದೀರ. ಚಾರ್ಲಿ, ಧರ್ಮದ ಬಗ್ಗೆ ಮಾತಾಡೋಕ್ ಮುಂಚೆ ಅದನ್ನ ಗೌರವಿಸೋದನ್ ಕಲಿ. ಧರ್ಮ ಅನ್ನೋದು ನನಗಿಂತ ನಿನಗಿಂತ ನಿಮ್ಮ ತಾತ ಮುತ್ತಾತನಿಗಿಂತ ಬಹಳ ದೊಡ್ಡದು, ನೆನ್ಪಿಟ್ಕೋ. ಪ್ಲೀಸ್ ಫಾರ್ ಹೆವನ್ಸ್ ಸೇಕ್ ಚಾರ್ಲಿ, ನಿನ್ನೆ ಧರ್ಮಗಟ್ಟ ನಡತೆಯಿಂದ ನಮ್ಮ ಮರ್ಯಾದೆ ಮಣ್ಪಾಲ್ ಮಾಡ್ಬೇಡ. ಬೇಡ ಬಿಡು, ಆ ಹುಡುಗಿನ ಬಿಟ್ಬಿಡು. Her flashing eyes, her floating hair, weave a circle round her thrice and open the door to the holy thread. ಪ್ರಾಣ ಬಿಡ್ತೀನಿ, ಲೀಲನ್ ಮಾತ್ರ ಬಿಡಲ್ಲ. ಚಾರ್ಲಿ, ಚಾರ್ಲಿ ಹೋಗ್ಬೇಡ. ಮೈ ಮಿಸ್ಟೇಕ್. ಆ ಸ್ಥಾನ ತುಂಬಿ ಕೈ ತುತ್ಕೊಟ್ಟು ತುಂಬಾ ಪ್ರೀತಿಯಿಂದ ಬೆಳೆಸದಲ್ಲ. ಇಟ್ಸ್ ಆ ಟೈಮ್ ಟು ರೀಪ್ ದ ಬೆನಿಫಿಟ್. ಅದಕ್ಕೆ ಮರ್ಯಾದೆ ಕೊಡದೇನೆ ಹೋಗ್ತಾ ಇದ್ದಾನೆ. ಹೋಗ್ಲಿ ಬಿಡಮ್ಮ. ಹೋಗ್ಲಿ ಅಂದ್ರೆ ಹೆಂಗ ಅವನ್ನ ಬಿಟ್ಬಿಡೋದು? ಅಯ್ಯೋ, ಹೋಗೋ. ನೀನ್ ಯಾಕೋ ಬಂದೆ ಇಲ್ಲಿಗೆ? ನಾನು ನೋಡ್ಕೊ. ಬೇಡ, ನಿಂತ್ಕೊಳ್ಳಿ. ಹಲೋ ಅಂಕಲ್. ನೀನ್ ನಮ್ಮ ಅರ್ಕೆರೆ ಚರ್ಚ್ ಫಾದರ್ ಅಂತೋನಿ ತಮ್ಮ ಅಲ್ವಾ? ಹೌದು ಅಂಕಲ್. ಏನಪ್ಪಾ ಇಲ್ಲಿ ತನಕ ಬಂದಿದ್ದು? ಏನಿಲ್ಲ, ನಾನು ಮತ್ತೆ ಲೀಲಾ ಒಬ್ರನ್ನೊಬ್ರು ಪ್ರೀತಿಸ್ತಾ ಇದೀವಿ ಅಂಕಲ್. ನನ್ನ ಮನೆ ಬಾಗಿಲಿಗೆ ಬಂದು ನನ್ನ ಮಗಳನ್ನ ಪ್ರೀತಿಸ್ತೀನಿ ಅಂತ ಹೇಳೋಕೆ ನಿನ್ಗೆ ಏನಮ್ಮ? ಆ ಯು ನೌ ಸ್ಯಾಟಿಸ್ಫೈಡ್? ಹೊಟ್ಟೆ ತಣ್ಣಗಾಯ್ತಮ್ಮ? ನನ್ನ ತಮ್ಮನೇ ಬೇಕಾಗಿತ್ತ ನಿನಗೆ? ನೀನು ನಿಮ್ಮಪ್ಪ ಸೇರ್ಕೊಂಡು ಏನ್ ಮಾಡ್ಬೇಕು ಅನ್ಕೊಡ್ತೀರಿ ನನ್ನ ತಮ್ಮನ? ಬಾಯೇ ನಾಚಿಕೆ ಆಗೋಲ್ವಾ ನಿನ್ ಜನ್ಮ? ನೀನ್ ತಮ್ಮನ ಬಿಟ್ಟು ನನ್ನ ಮಗಳ ತಲೆ ಕೆಡಿಸ್ಬೇಕು ಅಂತ ಇದೆಯಾ? ಮೈಂಡ್ ಯೋರ್ ಟಂಗ್ ಶಂಕರಪ್ಪ. ನನ್ನ ತಮ್ಮನ ಪುಟ್ಟಿ ಹಾಕೊಂಡು ನಿನ್ನ ಮಗಳು ನೀನು ಅವಳು ಸರಿಯಾಗಿ ಬೆಳೆಸಿದ್ರೆ ನಿನ್ ಕುಟುಂಬ ಹಿಂಗಿರ್ತಿತ್ತ? ಅವಳಿಂದ ಕೆಲಸ ಮಾಡ್ತಿದ್ದ ನಿನ್ನ ಮನೆ ಹೀಗೆ ನಿನ್ ಮಕ್ಕಳು ಹೊತ್ತೋಗ ನಮ್ಮೂರ್ಗೆ ಬಂದ್ಬಿಟ್ಟು ನಮ್ಮ ಮನೆ ಬಾಗಿಲಿಗೆ ಬಂದ್ಬಿಟ್ಟು ನಮ್ಮ ಕುಟುಂಬದ ಬಗ್ಗೆ ಮಾತಾಡ್ಲಿ. ನೋಡು, ಊರಿಗೆಲ್ಲ ಬುದ್ಧಿ ಹೇಳ್ಕೊಂಡು ಓಡಾಡ್ತೀಯಲ್ಲ, ಅದೆಲ್ಲ ಬಿಟ್ಟು ಮೊದಲು ತಮ್ಮ ಬುದ್ಧಿ ಹೇಳು. the father of the church. ಏನು
ಇವತ್ತಿಂದ ಹುಟ್ಟಿದೂರು ಬೆಳೆದಿದ್ದೂರು ಕಿತ್ತಾಡಿದೂರಿನ ಋಣ ಎಲ್ಲ ಮುಗೀತು. ನೋಡಪ್ಪ, ಊರ್ ಬಿಟ್ಟವ್ರೆಲ್ಲ ಉದ್ಧಾರ ಆಗವ್ರೆ, ನೀನು ಒಬ್ನೇ ಬ್ಯಾಲೆನ್ಸು. ಇಲ್ಲ ಮಗ, ನಾನು ಒಬ್ನೇ ಹೋಗಿದ್ರೆ ತಲೆ ಕೆಡ್ಸ್ಕೊಂತಿರ್ಲಿಲ್ಲ. ನನ್ನ ಜೊತೆ ಲೀಲಾನೂ ಇದ್ದಾಳೆ. ಲೇ, ಅದೇನೋ ಗಾದೆ ಹೇಳ್ತಾರಲ್ಲ, ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರುತ್ತಾಳೆ ಅಂತ. ಅವಳು ಯಾವಾಗ್ಲೂ ನಿನ್ ಹಿಂದೆ ಇರ್ತಾಳೆ. ಇವತ್ತೇನೋ ನಾಚ್ಕೊಂಡ್ ಪಾಪ ಅಲ್ಲಿ ಕೂತವಳೆ ಅಷ್ಟೇ. ಊರ್ನವ್ರು ಏನ್ ಮಾತಾಡ್ತಾರೋ ಏನ್ ಕತೆನೋ. ನಮ್ಮೂರವ್ರ ಬಗ್ಗೆ ಯಾಕೆ ತಲೆ ಕೆಡ್ಸ್ಕೊತೀಯ? ನಿನ್ ವಿಷಯ ಸಿಕ್ಕಿದೆ, ಒಂದ್ 4 ದಿನ ಮಾತಾಡ್ತಾರೆ, ಆಮೇಲೆ ಬೇರೆ ಯಾರ್ದಾರು ವಿಷಯ ಸಿಕ್ಕಿದ್ರೆ ಅವ್ರ ಬಗ್ಗೆ ಮಾತಾಡ್ತಾರೆ. ನಮ್ಮೂರಿನ ಜನ ಯಾವ ನ್ಯೂಸ್ ಚಾನಲ್ ಕಡಿಮೆ ಇಲ್ಲ. ಇಲ್ಲ ಮಗ, ನಿನ್ನೆಲ್ಲ ಬಿಟ್ಟು ಹೋಗ್ತಿದ್ದೀನಿ ಅಂತ ಫೀಲ್ ಆಗ್ತಿದೆ. ಏಯ್, ನೀನೇನ್ ಫಾರಿನ್ಗೆ ಹೋಯ್ತಿದ್ಯಾ? ಸಿಟಿಗ್ ತಾನೆ. ನಾನು ಅವಾಗ ಬಂದು ನೋಡ್ಕೊಂಡು ಹೋಗ್ತೀನಿ ಬಿಡು. ಒಂದೊಳ್ಳೆ ಡೇಟ್ ನೋಡಿ ಮದುವೆ ಫಿಕ್ಸ್ ಮಾಡು, ನಮ್ಮನ್ನು ಕರಿ, ನಾವು ಬರ್ತೀವಿ. ನಾನು ಇಲ್ಲೇ ಹೇಳ್ಕೊಂತೀನಿ. ಒಳ್ಳೇದಾಗ್ಲಿ ಮಗ, ಬಾಯ್. ಮಗ, ನಾವಿಲ್ಲೇ ಹೇಳ್ಕೊತೀವಿ, ನಿಲ್ಸಿವ್ರೆ. ಹತ್ತಿದೆ, ಬರ್ಲಾ? ಮಗ, ಇಷ್ಟೇನಾ? ಇದಕ್ಕೇನ ಬಿಟ್ಟು ಹೋಗ್ಬೇಡ ಅಂತಿದ್ದು. ಬಾಯ್. ನಿನಗೂ ಕೊಟ್ಟಿದ್ದೀನಿ, ಇಸ್ಕೋ. ರೈಟ್ ರೈಟ್. ಏನ್ರಿ ಇದು? ನೀವೇ ಇಷ್ಟೊಂದು ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಹೆಂಗೆ? ಯಾಕೋ ನಂಗೆ ಸರಿಯಾಗಿ ಉಸಿರಾಡೋಕ್ಕೂ ಆಗ್ತಾ ಇಲ್ಲ. ಈ ಜಾತಿ ಧರ್ಮಗಳು ಅಂತ ಹುಟ್ಕೊಂಡು ಮನುಷ್ಯನ ಸಂಬಂಧನೇ ಹಾಳಾಗೋಯ್ತು. ಈ ಧರ್ಮಗಳು ಮುಖ್ಯನಾ, ಮನುಷ್ಯ ಸಂಬಂಧ ಮುಖ್ಯನಾ? ಒಂದು ಅರ್ಥ ಆಗ್ತಿಲ್ಲ. ನಮ್ಮ ಮಗಳೇ ನಮ್ಮ ಜೊತೆ ಇಲ್ಲ, ನಮ್ಗಿನ್ ಯಾರೇ? ಅಪ್ಪಾಜಿ, ನಿನಗ್ ನಾನಿಲ್ವಾ ಹುಲಿ ರಾಜ? ಚಿಕ್ಕ ಯಜಮಾನ್ರೆ, ಹುಲಿ ರಾಜ ಅಲ್ಲ, ರಾಜ ಹುಲಿ. ಏ ಮಾದಯ್ಯ, ನನ್ನ ಹೆಸರನ್ನೇ ಉಲ್ಟಾ ಇಟ್ಕೊಂಡವನೇ ಅವನು. ಅಪ್ಪಾಜಿ, ನಾನು ಸಿಟಿಗೆ ಹೋಗಿ ಅವನ ಜೊತೆ ಫೈಟ್ ಮಾಡಿ ಅಕ್ಕನ್ ಕರ್ಕೊಂಡ್ ಬರ್ತೀನಿ, ಓಕೆನಾ? ಆಯ್ತು ಕಣಪ್ಪ, ಮೊದ್ಲು ಚಡ್ಡಿ ಇಟ್ಕ, ಒತ್ತರಾಗೆ ಬಸ್ಗೆ ಹೋಗಿವಂತೆ. ನಾನ್ ಪ್ಯಾಂಟ್ ಹಾಕೊಂಡೆ ಬರ್ತೀನಿ. ಆಯ್ತಪ್ಪ, ಹೋಗು ಹೋಗು. ನನ್ನ ಮಗಳು ಎಲ್ಲಿದ್ದಾಳು? ಹೆಂಗಿದ್ದಾಳು? ಏನು ಮಾಡ್ತಾ ಇದ್ದಾಳು? ಮುಂದೆ ಫುಲ್ ಬಾಟ್ಲ್ ಇಡ್ಬಾರ್ದು. ಈ ಕಳ್ಳನ್ ಮಗನ್ ಮುಂದೆ ಇಷ್ಟೊಂದು ಚಿನ್ನ ಹಾಕೊಂಡ್ ಫೋಜ್ ಕೊಡ್ಬಾರ್ದು. ನೀನ್ ಹಾಕೋತ್ರ ಬರ್ತಿದ್ಯಾ? ಹೋಗ, ಚುಚ್ಚು ಬಿಡ್ತೀನಿ, ಹೋಗ. ನೀ ತೆಗೆ, ಅದು ತೆಗೆ, ಹೋಗ ಹೋಗ. ಓ ಮೈ ಗಾಡ್, ನಿನ್ ಲೈಫ್ ಅಲ್ಲಿ ಇಷ್ಟೆಲ್ಲ ಆಗೋಯ್ತಾ? ನನ್ ಪ್ರಕಾರ ಮೋಸ್ಟ್ಲಿ ಲೀಲಾ ಅವ್ರ ಅಪ್ಪನೇ ನಿನ್ನನ್ನ ಹೊಡ್ಸಿ ಅವಳನ್ನ ಊರಿಗೆ ಕರ್ಕೊಂಡು ಹೋಗಿರ್ತಾರೆ. ಅವಳು 100% ಊರಲ್ಲೇ ಇರ್ತಾಳೆ. ಆ ದೇವ್ರು ನಿನ್ ಯಾವತ್ತೂ ಕೈ ಬಿಡಲ್ಲ. ನೀನ್ ಊರ್ಗ್ ಹೋಗ್ ನೋಡು, ಅವಳು ನೀನ್ ಸಿಕ್ಕೇ ಸಿಗ್ತಾಳೆ. ಸರಿ, ಹೋಗ್ಬರ್ತೀನಿ. ಚಾರ್ಲಿ, ತಗೊಳ್ಳಿ. ಇಲ್ಲ ಪರವಾಗಿಲ್ಲ. ತಗೊಳ್ಳಿ, ಪರವಾಗಿಲ್ಲ. ಇಲ್ಲ ಪರವಾಗಿಲ್ಲ. ತಗೊಳ್ರಿ. ಏನೋ ಬ್ಯಾಡ್ ಸಿಚುಯೇಷನ್ ಆಗಿದ್ದಾಯ್ತು, ಎಲ್ಲ ಸರಿ ಹೋಗುತ್ತೆ. ಆಮೇಲೆ ವಾಪಸ್ ಕೊಡಿವ್ರಂತೆ. ಓಕೆ. ನಿಮ್ ಮದುವೆಗೆ ಮಾತ್ರ ನಮ್ಮನ್ನ ಕರ್ದೇ ಕರಿಬೇಕು, ಆಯ್ತಾ? ಹೌದು ಹೌದು, ಖಂಡಿತ ಕರಿತೀನಿ. ಓಕೆ ಓಕೆ, ಥ್ಯಾಂಕ್ ಆಲ್ ದ ಯು. ಬೆಸ್ಟ್. ಬಾಯ್ ಬಾಯ್. ಬಾಯ್.